ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ, ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ. ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ. ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು. ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ, ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ. ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ. ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ, ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ. ಉಪದೇಶವಿತ್ತು ಸಲುದಯ್ಯ ಎತ್ತಳವಡುವುದಯ್ಯ, ಉಪದೇಶವಿತ್ತು ಸಲುದಯ್ಯ ಎತ್ತಳವಡುವುದಯ್ಯ. ಮಹಾಲಿಂಗ ಕಲ್ಲೇಶ್ವರ, ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ, ಗುರುವಚನ ಪರಾಮುಖಂಗೆ. ಎಂದೆಂದು ಭವಲಿಂಗರು ನೋಡ, 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 ಎಂದೆಂದು ಭವಲಿಂಗರು ನೋಡ. ಗೀತವ ಹಾಡಿದಡೇನು, ಶಾಸ್ತ್ರ ಪುರಾಣವ ಕೇಳಿದಡೇನು, ವೇದ ವೇದಾಂತವನೋದಿದಡೇನು. ಮನವೊಲಿದು ಲಿಂಗ ಜಂಗಮವ ಪೂಜಿಸಲರಿಯದವರು ಎಲ್ಲರಲ್ಲಿ ಪ್ರಾಜ್ಞರಾದಡೇನು. ಭಕ್ತಿ ಇಲ್ಲದವರನ್ನೆಲ್ಲ ಕೂಡಲ ಸಂಗಮ ದೇವ. ಭಕ್ತ ಭಕ್ತಿ ಅಂತ ಹೇಳ್ತಾನೆ ನೆನಪಾಗುವಂಥದ್ದು ಬಸವಣ್ಣವರು. ಅವರನ್ನು ಅವರ ಸಮಕಾಲೀನ ವಚನಕಾರರು ಭಕ್ತಿ ಭಂಡಾರಿ ಅಂತಲೇ ಗುರುತಿಸಿದ್ದಾರೆ. ಆದರೆ ಅದೇ ಬಸವಣ್ಣವ್ರು ಹೇಳುವಂಥ ಮಾತು, ನಾನು ಭಕ್ತಿ ಇಲ್ಲದ ಬಡವ ಅಂತ. ದಾಸಯ್ಯ, ಕಕ್ಕಯ್ಯ, ಚೆನ್ನಯ್ಯ ಇಂಥ ಶರಣರಲ್ಲಿ ಭಕ್ತಿ ಭಿಕ್ಷೆಯನ್ನು ಬೇಡ್ತಾರೆ. ಅವರು ಭಕ್ತಿಯ ಭಿಕ್ಷೆಯನ್ನು ನೀಡಿದ್ರಿಂದ ನನ್ನ ಪಾತ್ರೆ ತುಂಬಿತು ಅಂತ ವಚನಗಳಲ್ಲಿ ಸ್ಮರಿಸಿಕೊಳ್ತಾರೆ. ಜಗತ್ತಿನಲ್ಲಿ ಲೌಕಿಕ ವಸ್ತುಗಳಿಗಾಗಿ, ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳಿಕ್ಕಾಗಿ, ತಮ್ಮ ಶ್ರೀಮಂತಿಕೆಯನ್ನು ಹೆಚ್ಚಿಸಿಕೊಳ್ಳಿಕ್ಕಾಗಿ ಭಿಕ್ಷೆ ಬೇಡುವಂಥವ್ರು ಇದ್ದಾರೆ. ಅದೇನೇ ಹೊಟ್ಟೆಗೆ ಅನ್ನ ಇಲ್ಲದೆ ಮನೆಯ ಮುಂದೆ ಅಥವಾ ಬಸ್ ನಿಲ್ದಾಣ ಮತ್ತಿತರ ಕಡೆ ಜನರನ್ನು ಹಣ ಕೊಡಿ, ಅನ್ನ ಕೊಡಿ, ಬಟ್ಟೆ ಕೊಡಿ ಅಂತ ಬೇಡುವಂಥ ಭಿಕ್ಷುಕನಿಂದ ಹಿಡಿದು ದೇವಸ್ಥಾನ ಕಟ್ಟಿಸ್ತೇವೆ, ಶಾಲೆ ಕಟ್ಟಿಸ್ತೇವೆ, ಮಠ ಕಟ್ಟಿಸ್ತೇವೆ, ಆಟ ಆಡಿಸ್ತೇವೆ, ನಾಟಕ ಮಾಡಿಸ್ತೇವೆ, ಬಡವರಿಗೆ ಅನ್ನ ಒದಗಿಸ್ತೇವೆ ಅಂತ ಭಿಕ್ಷೆ ಬೇಡುವಂಥವ್ರು ಇದ್ದಾರೆ. ಹೀಗೆ ಭಿಕ್ಷುಕರಲ್ಲೂ ನಾನಾ ವಿಧ. ಬಡವ ಭಿಕ್ಷುಕರಿರೋ ಹಾಗೆ ಶ್ರೀಮಂತ ಭಿಕ್ಷುಕರು ಇದ್ದಾರೆ. ಇವರೆಲ್ಲರೂ ಭಿಕ್ಷೆ ಬೇಡುವಂಥದ್ದು ಲೌಕಿಕ ಬಯಕೆಗಳನ್ನು ಪೂರೈಸ್ಕೊಳ್ಳಿಕ್ಕಾಗಿ. ಆದರೆ ಬಸವಣ್ಣವರು ಭಿಕ್ಷೆ ಬೇಡುವಂಥದ್ದು ಈ ರೀತಿಯ ಲೌಕಿಕ ಬಯಕೆಗಳಿಗಾಗಿ ಅಲ್ಲ.
ಅವರು ಈ ರೀತಿ ಲೌಕಿಕ ಆಶಿಕ ಆಕಾಂಕ್ಷೆಗಳಿಗೆ ಭಿಕ್ಷೆ ಬೇಡಬಾರ್ದು ಅಂತಲೇ ಹೇಳ್ತಾರೆ. ಪ್ರತಿಯೊಬ್ಬರು ಕಡ್ಡಾಯವಾಗಿ ಕಾಯಕ ಮಾಡಲೇಬೇಕು ಅನ್ನೋಂಥದ್ದು ಅವರ ತತ್ವ. ಹಾಗೆ ಎಲ್ಲರೂ ಕಾಯಕ ಮಾಡಿದರೆ ಭಿಕ್ಷೆ ಬೇಡುವಂಥ ಪ್ರಸಂಗನೇ ಬರಲ್ಲ. ಆದರೂ ಬಸವಣ್ಣವರು ತಾವು ಬಡವರು, ಅದಕ್ಕಾಗಿ ಭಿಕ್ಷೆ ಬೇಡ್ತೇನೆ ಅಂತ ಹೇಳ್ತಾರೆ. ಎಂಥ ಬಡವರು? ಭಕ್ತಿ ಇಲ್ಲದ ಬಡವರು. ಅಂದರೆ ವ್ಯಕ್ತಿಯ ಆತ್ಮಕಲ್ಯಾಣಕ್ಕಾಗಿ ಅವರು ಭಿಕ್ಷೆ ಬೇಡ್ತಾರೆ. ಬಹುಶಃ ವಿಶ್ವದಲ್ಲೇ ಇಂಥ ಭಿಕ್ಷೆ ಬೇಡಿದಂಥವರು ವಿರಳಾತಿ ವಿರಳ. ಭಕ್ತಿ ಅಂತರಂಗ ಮತ್ತು ಬಹಿರಂಗ ಶುದ್ಧಿಗೆ ಕಾರಣ ಆದದ್ದು. ಅದು ಭಗವಂತನ ಒಲಿಮೆಗೆ ಬೇಕಾದಂಥ ಸಂಪತ್ತು. ಇಂಥ ಸಂಪತ್ತನ್ನು ಸಂಪಾದನೆ ಮಾಡಿದಾಗ ಕೂಡಲ ಸಂಗಮ ದೇವರು ಬೇಡಿದ ಪದವಿಯನ್ನು ಕರುಣಿಸ್ತಾರೆ ಅನ್ನುವಂಥ ವಿಶ್ವಾಸ ಬಸವಣ್ಣವ್ರದ್ದು. ಯಾರಲ್ಲಿ ಭಕ್ತಿ ಇಲ್ವೋ ಅವರ ಸಹವಾಸವನ್ನೇ ಆ ದೇವರು ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿನ ತಮ್ಮ ಹಲವಾರು ವಚನಗಳಲ್ಲಿ ಭಕ್ತಿಯ ವಿವಿಧ ರೂಪಗಳ ವಿವರಣೆಯನ್ನು ನೀಡುತ್ತಾರೆ. ಪ್ರಸ್ತುತ ವಚನದಲ್ಲಿ ಭಕ್ತಿ ಇಲ್ಲದವರನ್ನೊಲ್ಲ ಕೂಡಲ ಸಂಗಮ ದೇವ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಜನರು ದೇವರ ಒಲಿಮೆಗಾಗಿ ಹಲವಾರು ವಿಧದ ಕ್ರಿಯಾಚರಣೆ ಕರ್ಮಠಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಅಂಥ ಕರ್ಮಠರಿಗೆ ದೇವರು ಒಲಿಯಲ್ಲ. ಯಾಕೆ ಅಂದರೆ ದೇವರು ವೇದಪ್ರಿಯನಾಗಲಿ ನಾದಪ್ರಿಯನಾಗಲಿ ಅಲ್ಲ, ಅವನು ಭಕ್ತಿಪ್ರಿಯ ಅಂತ ಹೇಳಿ ವಚನಗಳಲ್ಲಿ ಅವರು ಸ್ಪಷ್ಟಪಡಿಸಿದ್ದಾರೆ. ಜನರು ದೇವರು ಒಲಿಮೆಗೆ ಅಂತ ಹೇಳಿ ಭಕ್ತಿಯ ಗೀತೆಗಳನ್ನು ಗಂಟೆಗಟ್ಟಲೆ ಹಾಡ್ತಾರೆ. ಅವರ ಸಂಗೀತ ಕೇಳಿದರೆ ಇವರಂಥ ಭಕ್ತಿವಂತರು ಇನ್ಯಾರೂ ಇಲ್ಲ ಅಂತ ಅನಿಸುತ್ತೆ. ದೇವರು ಇವ್ರಿಗಲ್ಲದೆ ಇನ್ಯಾರಿಗೂ ಒಲಿಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆ ಬರುತ್ತೆ. ಅದೇ ರೀತಿ ಜನರು ಶಾಸ್ತ್ರ ಪುರಾಣ ಕೇಳಿದರೆ ದೇವರ ಸಾಕ್ಷಾತ್ಕಾರ ಆಗುತ್ತೆ ಅಂತ ವಾರಗಟ್ಟಲೆ, ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಶಾಸ್ತ್ರ ಪುರಾಣಗಳನ್ನು ಕೇಳಿದ್ದು. ಶರಣರು ಇಂಥ ಶಾಸ್ತ್ರ ಪುರಾಣಗಳನ್ನೇ ನಂಬಿದವರಲ್ಲ. ಅವ್ರು ಹೇಳ್ತಾರೆ ವೇದವನ್ನು ಓದಿದರೆ ದೇವರು ಒಲಿಯೋದಿಲ್ಲ ಅನ್ನೋಂಥ ಸ್ಪಷ್ಟ ಅಭಿಪ್ರಾಯಗಳನ್ನು ಹೇಳಿ ಅದಕ್ಕೆ ಶರಣರು ಶಾಸ್ತ್ರ, ಸಂತೆಯ ಸುದ್ದಿ, ಪುರಾಣ, ಪುಂಡರಗೋಷ್ಠಿ, ವೇದ ಓದಿನ ಮಾತು ಅಂತ ಲೇವಡಿ ಮಾಡಿದ್ದಾರೆ. ಇಲ್ಲಿ ಬಸವಣ್ಣವ್ರು ಹೇಳುವಂಥದ್ದು ನೀವು ಸಂಗೀತ ಹಾಡಿದ್ರೇನು, ಶಾಸ್ತ್ರ ಪುರಾಣ ಕೇಳಿದ್ರೇನು, ವೇದಾಂತವನ್ನು ಓದಿದ್ರೇನು ಅಂತ ಪ್ರಶ್ನೆ ಹಾಕ್ತಾರೆ. ಅವರು ತಮ್ಮ ಮನಸ್ಸಿನಿಂದ ಲಿಂಗ ಮತ್ತು ಜಂಗಮವನ್ನು ಕೂಡಿಸಬೇಕು ಅಂತ ಹೇಳ್ತಾರೆ. ಲಿಂಗ ಅಂತಂದರೆ ಗುರು ಕರುಣಿಸಿದಂಥ ಇಷ್ಟಲಿಂಗ. ಆ ಲಿಂಗದ ಮುಖವೇ ಜಂಗಮ, ಅಂದರೆ ಅರಿವು ಮತ್ತು ಆಚಾರ ಹೊಂದಂಥ ಶರಣರು ಅಥವಾ ಸಜ್ಜನರು, ಇಲ್ಲವೇ ಸಾತ್ವಿಕರು. ಭಕ್ತ ನಿಜವಾಗಿಯೂ ಪೂಜೆ ಮಾಡಬೇಕಾದದ್ದು ಲಿಂಗ ಮತ್ತು ಜಂಗಮವನ್ನು. ಹಾಗೆ ಪೂಜಿಸದೆ ಅವರು ನಾವೇ ಅನುಭಾವಿಗಳು ಅಂತ ಹೇಳಿಕೊಂಡ್ರೆ ಪ್ರಯೋಜನ ಇಲ್ಲ. ಅನುಭಾವಿ ಲಿಂಗ ಮತ್ತು ಜಂಗಮ ಎರಡನ್ನೂ ಒಪ್ಪುವಂಥವನು. ಆತ ಭಕ್ತಿಯ ಭಂಡಾರಿ. ಯಾರು ಭಕ್ತಿಯ ಭಂಡಾರಿ ಆಗಿರ್ತಾನೋ ಅವನು ವಿನಯ ಮತ್ತು ವಿವೇಕದ ಸಾಕಾರ ಮೂರ್ತಿನೂ ಆಗಿರ್ತಾನೆ. ದೇವ್ರ ಬಗ್ಗೆ ಮಾತ್ರ ಅಲ್ಲ, ಜನರ ಮತ್ತು ಜೀವಕೋಟಿಯ ಬಗ್ಗೆ ಕೂಡ ಅವನು ಪರಮ ಪ್ರೇಮವನ್ನು ಬೆಳೆಸ್ಕೊಂಡು ಆತ್ಮಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣದ ಕಾರ್ಯಗಳಲ್ಲೂ ನಿರತನಾಗಿರ್ತಾನೆ. ಹಾಗೆ ಮಾಡ್ತಾ ನಾನು ಅನುಭಾವಿ, ಪಂಡಿತ, ವೇದಾಂತ, ಪಾರಂಗತ, ಪುರಾಣ ಪ್ರವೀಣ, ಕೋಗಿಲೆ ಅಂದ್ಕೊಂಡ್ರೆ ಯಾವ ಪ್ರಯೋಜನವೂ ಇಲ್ಲ. ಅವುಗಳ ಜೊತೆಯಲ್ಲೇ ಆತ ಲಿಂಗ ವ್ಯಸನಿ ಮತ್ತು ಜಂಗಮ ಪ್ರೇಮಿ ಆಗಿರಬೇಕಾದ್ದು ತೀರಾ ಅಗತ್ಯ. ಅವರು ತಮ್ಮ ಮನಸ್ಸಿನಿಂದ ಲಿಂಗವನ್ನು ಪೂಜಿಸಬೇಕು. ಲಿಂಗದ ಪ್ರತಿರೂಪದಂತೆ ಇರುವಂಥ ಜಂಗಮರನ್ನು ಪ್ರೇಮಿಸಬೇಕು ಅಥವಾ ಗೌರವಿಸಬೇಕು. ಅವರ ಅನುವು ಆಪತ್ತುಗಳಲ್ಲಿ ಭಾಗಿಯಾಗಬೇಕು. ಲಿಂಗ ಪೂಜಕ ಜನರ ಸುಖವೇ ತನ್ನ ಸುಖ, ಜನರ ದುಃಖವೇ ತನ್ನ ದುಃಖ ಅನ್ನುವಂಥ ಭಾವನೆಯನ್ನು ಬೆಳೆಸ್ಕೊಂಡಾಗ ಆತ ಭಕ್ತಿವಂತನಾಗಲಿಕ್ಕೆ ಸಾಧ್ಯ. ಎಷ್ಟೋ ಜನರು
ಮತ್ತೊಬ್ಬರ ನೋವಿಗೆ ಸ್ಪಂದಿಸದೆ ಶಾಸ್ತ್ರ ಪುರಾಣ ಹೇಳ್ತಾರೆ ಕೇಳ್ತಾರೆ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ವೇದಾಂತವನ್ನು ಓದಿ ತ್ರಿವೇದಿ ಚತುರ್ವೇದಿ ಅನ್ನುವಂಥ ಬಿರುದು ಪಡೆದಿದ್ರೇನು ಅವರೆಲ್ಲ ಅನುಭವಿಗಳಾಗಲಿಕ್ಕೆ ಆಗೋಲ್ಲ ಅಂತ ಹೇಳ್ತಾರೆ. ಅನುಭಾವಿಯ ಲಕ್ಷಣ ಏನು ಅಂದರೆ ಸಕಲ ಜೀವಾತ್ಮರ ಬಗ್ಗೆ ಪರಮ ಪ್ರೇಮವನ್ನು ತೋರುವಂಥದ್ದು. ಹಾಗೆ ಇಲ್ಲದೇ ಇದ್ದರೆ ಅವ್ರು ಹೇಗೆ ಭಕ್ತಿಯುಳ್ಳವರಾಗ್ಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಬಸವಣ್ಣವ್ರದ್ದು. ಭಕ್ತಿ, ಲಿಂಗನಿಷ್ಠೆ ಮತ್ತು ಜಂಗಮ ಪ್ರೇಮ ಇವುಗಳನ್ನು ಬೆಳೆಸ್ಕೊಳ್ಳದೆ ಏನೇ ಮಾಡಿದರೂ ಅದೆಲ್ಲ ವ್ಯರ್ಥ. ಅಂಥವರನ್ನು ಕೂಡಲ ಸಂಗಯ್ಯ ಮೆಚ್ಚೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಟ್ಟಾರೆ ಲಿಂಗ ಮತ್ತು ಜಂಗಮ ಮೆಚ್ಚುವ ಹಾಗೆ ಭಕ್ತಿವಂತರಾಗಿ ನಡ್ಕೊಂಡಾಗ ಶಿವ ಮೆಚ್ತಾನೆ ಅನ್ನುವಂಥದ್ದು ಅವರ ಅಭಿಪ್ರಾಯ. ಮನವೊಲಿದು ಲಿಂಗ ಜಂಗಮವ ಪೂಜಿಸಲರಿಯದವರು ಎಲ್ಲರಲ್ಲಿ ಪ್ರಾಜ್ಞರಾದಡೇನು. ಗೀತವ ಹಾಡಿದಡೇನು, ಶಾಸ್ತ್ರವ ಕೇಳಿದಡೇನು. ಗೀತವ ಹಾಡಿದಡೇನು, ಶಾಸ್ತ್ರವ ಕೇಳಿದಡೇನು. ಗೀತವ ಹಾಡಿದಡೇನು. ವೇದ ವೇದಾಂತವನೋದಿದಡೇನು, ವೇದ ವೇದಾಂತವ ಓದಿದಡೇನು. ಮನವೊಲಿದು ಲಿಂಗ ಜಂಗಮವ ಪೂಜಿಸಲರಿಯಾದವರು. ಮನವೊಲಿದು ಲಿಂಗ ಜಂಗಮವ ಪೂಜಿಸಲರಿಯಾದವರು ಎಲ್ಲರಲ್ಲಿ ಪ್ರಾಜ್ಞರಾದಡೇನು. ಎಲ್ಲರಲ್ಲಿ ಪ್ರಾಜ್ಞರಾದಡೇನು. ಭಕ್ತಿ ಇಲ್ಲದವರ ಕೊಲ್ಲ ಕೂಡಲ ಸಂಗಮ ದೇವ. ಭಕ್ತಿ ಇಲ್ಲದವರ ಕೊಲ್ಲ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ. ಗೀತವ ಹಾಡಿದಡೇನು, ಗೀತವ ಹಾಡಿದಡೇನು. ಶಾಸ್ತ್ರವ ಕೇಳಿದಡೇನು. ಗೀತವ ಹಾಡಿದಡೇನು. ಶಾಸ್ತ್ರವ ಕೇಳಿದಡೇನು. ಶಾಸ್ತ್ರವ ಕೇಳಿದಡೇನು. ಶಾಸ್ತ್ರವ ಕೇಳಿದಡೇನು. ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ, ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ. ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ.